ಹಾಗೆಯೇ ಸಿದ್ದರಾಮಯ್ಯನವರ ಕ್ಯಾಂಪ್ ಅಲ್ಲಿ ಸಿದ್ದರಾಮಯ್ಯನವರ ಅಧಿಕಾರವನ್ನು ಒಂದು ವೇಳೆ ಅವರು 2.5 ವರ್ಷ ನಂತರ ಬಿಟ್ಟುಕೊಡೋಕೆ ಅವರು ಮಾನಸಿಕವಾಗಿ ಸಿದ್ಧರಾಗಿ ಅವರು ಬಿಟ್ಟುಕೊಟ್ರೆ ಕತೆ ಏನು, 28ಕ್ಕೆ ಸ್ಪರ್ಧಿಸಲ್ಲ ಅಂತ ಹೇಳಿದರೆ ಕತೆ ಏನು? ಈ ಪ್ರಶ್ನೆಗಳು ಸಿದ್ದರಾಮಯ್ಯನವರಿಗಿಂತ ಜಾಸ್ತಿಯಾಗಿ ಕಾಡ್ತಾ ಇದ್ದಂಥ ಅವರ ಆಪ್ತ ಸಚಿವರಲ್ಲಿ. ಈಗ 2028ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರು ಅವರ ಹೆಸರು ಒಂದೇ ಸಾಕು ಅನ್ನುವಂತಹ ವಾದವನ್ನು ಕೂಡ ಸಚಿವರುಗಳು ಮುಂದಿಡ್ತಾ ಇದ್ದಾರೆ. 2028ರಲ್ಲಿ ನಾವು ಅಧಿಕಾರಕ್ಕೆ ಬರೋಕ್ಕೂ ಕೂಡ ಸಿದ್ದರಾಮಯ್ಯನವರ ಹೆಸರಿದ್ರೆ ಸಾಕು, 2028ಕ್ಕೂ ಕೂಡ ಸ್ಪರ್ಧೆ ದಾಳವನ್ನು ಉರುಳಿಸಿ ಕುರ್ಚಿ ಬಿಟ್ಟುಕೊಡಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಸಿದ್ದರಾಮಯ್ಯನವರು ಇಲ್ಲಿ ರವಾನಿಸಿದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು 28ರಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಅವರು ಅಧಿಕಾರದ ಇಳಿದು ಹೋಗೋದೇ ಹೌದು ಅಂತ ಹೇಳಿದರೆ 28ರಲ್ಲಿ ಕಂಟೆಸ್ಟ್ ಮಾಡುವ ಅವಶ್ಯಕತೆ ಬೀಳೋದೇ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪೂರ್ಣ ಅವಧಿಯನ್ನು ಪೂರೈಸಿದರೆ ಸಹಜವಾಗಿ ಅವರು 28ರ ಎಲೆಕ್ಷನನ್ನು ಕಂಟೆಸ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಪಕ್ಷವನ್ನು ಮುನ್ನಡೆಸಬೇಕಾಗತ್ತೆ. ಚುನಾವಣೆಯವರೆಗೂ ಅಧಿಕಾರವನ್ನು ನಡೆಸಿ ಚುನಾವಣೆ ಘೋಷಣೆ ಆದಾಗ ಇಲ್ಲ ನಾನು ಸ್ಪರ್ಧಿಸಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ಇಲ್ಲಿವರೆಗೆ ಎಳೆದಂತಹ ರಥವನ್ನು ಅರ್ಧದಲ್ಲಿ ಬಿಟ್ಟು ಹೋದಂಗಾಗತ್ತೆ. ಹಂಗೆ ಮಾಡೋದಕ್ಕೆ ಆಗೋದಿಲ್ಲ. ರಾಜಕೀಯದಲ್ಲಿ ಪಕ್ಷದಲ್ಲಿನ ವಿರೋಧಿಗಳಿಗೆ ಮೂಗುದಾರ ಹಾಕುವಂತಹ ತಂತ್ರ ಅಂತ ಇದಕ್ಕಾಗಿಯೇ ಇದನ್ನು ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಪಕ್ಷದಲ್ಲಿನ ವಿರೋಧಿಗಳಿಗೂ ಕೂಡ ಮೂಗುದಾರ ಹಾಕಬೇಕಾಗತ್ತೆ. ರಾಜಕೀಯದಲ್ಲಿ ಈ ರೀತಿಯಂಥ ದಾಳಗಳನ್ನು, ಯಾಕಂದರೆ ಒಬ್ಬ ದೊಡ್ಡ ನಾಯಕ ತನ್ನ ಅಧಿಕಾರದಲ್ಲಿ ಮುಂದುವರಿಯುವಾಗ ಇನ್ನೊಂದಷ್ಟು ಜನರಿಗೆ ಅವಕಾಶಗಳು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಅನೇಕ ಸಂದರ್ಭಗಳಲ್ಲಿ ಇರುತ್ತೆ. ನಮ್ಮ ರಾಜ್ಯದಲ್ಲಿನೇ ಅಂತಹ ಉದಾಹರಣೆಗಳನ್ನು ಸಾಲು ಉದಾಹರಣೆಗಳನ್ನು ಕೊಡ್ಬೋದು. ಆ ರೀತಿಯಾಗಿ ಅಧಿಕಾರದಿಂದ ವಂಚಿತರಾದಂಥವರು ಕೂಡ ಇದ್ದಾರೆ. CM ಸಿದ್ದರಾಮಯ್ಯ ನೀಡಿರುವಂತಹ ಉತ್ತಮ ಆಡಳಿತ, ನಾಯಕತ್ವ, ಮಾರ್ಗದರ್ಶನ ಅತ್ಯಗತ್ಯ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳ ಸ್ಪಷ್ಟವಾದಂತಹ ನಿಲುವು. ಮತ್ತು ರಾಜಕೀಯಕ್ಕೆ ನಿವೃತ್ತಿಯೇ ಇಲ್ಲ, ಸಿದ್ದರಾಮಯ್ಯನವರ ಶಕ್ತಿ ಇನ್ನಷ್ಟು ಅಗತ್ಯ ಅನ್ನುವಂತಹ ಪ್ರತಿಪಾದನೆಯನ್ನು ಈಗ ಸಚಿವರುಗಳು ಶುರು ಮಾಡಿದ್ದಾರೆ, ಶಾಸಕರುಗಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 2028ಕ್ಕೆ ಸ್ಪರ್ಧಿಸಬೇಕು, ಅಷ್ಟೇ ಅಲ್ಲದೆ ರಾಜಕೀಯಕ್ಕೆ ನಿವೃತ್ತಿ ಅನ್ನುವಂಥದ್ದೇ ಇಲ್ಲ, ಸಿದ್ದರಾಮಯ್ಯನವರ ಶಕ್ತಿ ಇನ್ನಷ್ಟು ಅಗತ್ಯ ಇದೆ ಅನ್ನುವಂತಹ ಪ್ರತಿಪಾದನೆಯನ್ನು ಸಿದ್ದರಾಮಯ್ಯನವರ ಆಪ್ತ ಸಚಿವರುಗಳು ಮಾಡ್ತಾ ಇದ್ದಾರೆ. ಶಾಸಕರನ್ನ ಕರೆದು CLP ನಾಯಕರನ್ನ ಆಯ್ಕೆ ಮಾಡಿದರು. ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ 2.5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರ್ಲಿಲ್ಲ. ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು CLP ನಾಯಕರು ಅಂತ ಘೋಷಣೆ ಮಾಡಿದ್ರೆ ಬಿಟ್ರೆ ಸಮಯ ನಿಗದಿ ಮಾಡಿರ್ಲಿಲ್ಲ. ಈ ಮಧ್ಯದಲ್ಲಿ ಏನೇನೋ ಅದೆಲ್ಲ ಬೆಳವಣಿಗೆಗಳು ನಮಗಂತೂ ಏನು ಗೊತ್ತಿಲ್ಲ. ನಮ್ಮ ದೃಷ್ಟಿನಲ್ಲಿ ನಾವು ಆಯ್ಕೆ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿರಿಯಪ್ಪ ಅಂತ ಮಾಡಿದೀವಿ. ಅದ್ರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ಒಪ್ಕೊಳ್ತೀವಿ ನಾವು, ಅಷ್ಟೇ. ನಮ್ಮ 2028ಕ್ಕೂ ನಾನು ಸ್ಪರ್ಧೆ ಮಾಡ್ತೀನಿ ಚುನಾವಣೆಯಲ್ಲಿ ಮತ್ತೆ ಅಂತ ಹೇಳಿದ್ದಾರೆ ಸರ್. ಎಲ್ಲರೂ ಸ್ವತಂತ್ರ ಸ್ಪರ್ಧೆ ಮಾಡೋ ವಿಷಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಸ್ಪರ್ಧೆ ಮಾಡಬೇಡಿ ಅಂತ ಹೇಳುವಂಥದ್ದೇನಿಲ್ಲ. ಎಲ್ಲರೂ ಸ್ಪರ್ಧೆ ಮಾಡಬೇಕು, ಇದೆಲ್ಲ ಕೂಡ ಹೈಕಮಾಂಡ್ ಮಾಡ್ತಾ ಇದೆ. 2028ಕ್ಕೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒಂದು ಸದಾಶಯವಾಗಿದೆ. ಅವರು ನಮಗೆ ಹೀಗೆ ರಾಜಕಾರಣದಲ್ಲಿ ಮಾರ್ಗದರ್ಶನ ಮಾಡ್ತಾ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಪಕ್ಷದ ತೀರ್ಮಾನವೂ ಸಹ ಪೂರಕವಾಗಿರುತ್ತೆ. ಸೊ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲೇ 2028ಕ್ಕೆ ಚುನಾವಣೆ ಆಗುತ್ತೆ. ಅದೇನಿದ್ರು ಪಕ್ಷ ತೀರ್ಮಾನ ತಗೊಳುತ್ತೆ. ಸಿದ್ದರಾಮಯ್ಯನವರು ನನಗೆ ದೇವರಿನ 106 ಕಾಲ ಅವರಿಗೆ ಆಯುಷ್ಯನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು. ಅವ್ರು ಎಲ್ಲಿವರೆಗೆ ಇದ್ದಾರೆ ರಾಜಕೀಯ ಜೀವನದಲ್ಲಿ ಯಾವಾಗಲೂ ಸದಾ ಅವ್ರು ಇರಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಐ ಥಿಂಕ್ ಈ ಶುಡ್ ನೆವರ್ ರಿಟೈರ್ ಇನ್ ಪೊಲಿಟಿಕ್ಸ್ ಬಿಕಾಸ್ ಹಿಸ್ ರಿಕ್ವೈರ್ಮೆಂಟ್ ಈಸ್ ಆಲ್ವೇಸ್ ದೇರ್. ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಯಾವತ್ತೂ ರಾಜಕಾರಣದಲ್ಲಿ ಇರಬೇಕು, ಎಲ್ಲ ಚುನಾವಣೆಗಳು ಸ್ಪರ್ಧೆ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವರಿಗೆ ನಾನು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಕೂಡ ಮಾಡ್ಕೊಳ್ತೀನಿ. ಈ ಶುಡ್ ನೆವರ್ ರಿಟೈರ್ ಫ್ರಮ್ ಪೊಲಿಟಿಕ್ಸ್. ಈವನ್ ಇಫ್ ಯು ವಾಂಟ್ಸ್ ಪೀಪಲ್ ವಿಲ್ ನಾಟ್ ಅಲೋ ಹಿಮ್ ಟು ರಿಟೈರ್. ಹಿಂದೂ ಕೂಡ ಹೇಳಿದ್ವಿ, ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ. ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮಗೆ. 2028ಕ್ಕೂ ಇದೆ, ಮುಂದೆ ಕೂಡ ಇದೆ. ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೆ ಇದ್ದೇ ಅವ್ರು ಬೇಕೇ ಬೇಕು. ಹೈಕಮಾಂಡ್ ಏನು ಹೇಳುತ್ತಾ ಅದನ್ನು ಎಲ್ಲರನ್ನೂ ಚಾಚು ತಪ್ಪದೆ ಪಾಲನೆಯನ್ನು ಮಾಡ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ತಂಗಡಿಗೆ ಹೇಳಂತ ಪ್ರಶ್ನೆ ಬರಂಗಿಲ್ಲ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆ ರಾಜ್ಯದ ಅಧ್ಯಕ್ಷರು ಅವರೇ ಹೈಕಮಾಂಡ್ ಅನ್ನೋ ಹೊತ್ತಿನಾಗ ನಾವು ಹೈಕಮಾಂಡನ್ನು 3ರಷ್ಟು ಅವ್ರು ಹೇಳಿದ ಪಾಲನೆಯನ್ನು ಮಾಡ್ತೀವಿ. ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ, ಸಾರ್ವಜನಿಕ ಜೀವನದಲ್ಲಿ ಇರೋರು ಕೊನೆಯ ತನಕನೂ ಜನರ ಪರವಾಗಿ ಕೆಲಸ ಮಾಡಲೇಬೇಕು. ಸಾಕಪ್ಪ ನಾವು ರೆಸ್ಟ್ ತಗೋತಿದ್ರೆ ಸಾರ್ವಜನಿಕ ಜೀವನಕ್ಕೆ ಅರ್ಥನೇ ಇಲ್ಲ, ವ್ಯಾಲ್ಯೂನೂ ಇರೋದಿಲ್ಲ.
ಹೀಗೆ ಸಿದ್ದರಾಮಯ್ಯನವರ ಆಪ್ತ ಸಚಿವರು ವಿಶೇಷವಾಗಿ ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ರಿಟೈರ್ಮೆಂಟ್ ತಗೊಳ್ಳಂಗಿಲ್ಲ. ಅವರು 28 ಕಂಟೆಸ್ಟ್ ಮಾಡಬೇಕು, ನಂತರನೂ ಕೂಡ ಅವರ ನಾಯಕತ್ವ ಬೇಕು ಅಂತ ಹೇಳ್ತಾರೆ. ಹಾಗಿರುವಾಗ ಶಿವಕುಮಾರ್ ಅವರ ಕ್ಯಾಂಪ್ ಏನು ರಣತಂತ್ರವನ್ನು ರೂಪಿಸ್ತಾ ಇದೆ, ಅಲ್ಲಿ ಏನು ರಣತಂತ್ರ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಸಂಪುಟ ಪುನರ್ರಚನೆ ಮಾಡಿ ಕುರ್ಚಿ ಭದ್ರಕ್ಕೆ ಸಿಎಂ ಅವರು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ, ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಅದಕ್ಕೆ ಬೇಕಾದಂಥ ಅದಕ್ಕೆ ಪೂರಕವಾಗಿರೋ, ಯಾಕಂದರೆ ಅವರು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ನಾಳೆ ದಿವಸ ಅಧಿಕಾರ ಬಿಟ್ಟು ಕೊಡ್ತೀನಿ, ಬಿಟ್ಟು ಹೋಗುತ್ತೆ ಅಂತ ಹೇಳ್ಕೊಂಡು ಅಂದ್ಕೊಂಡಿರೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಸಹಜವಾಗಿದೆ ಅದಕ್ಕೆ ಪೂರಕವಾದಂಥ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಶಿವಕುಮಾರ್ ಅವರು ವೇಟಿಂಗ್ ಲಿಸ್ಟ್ನಲ್ಲಿ ಟಾಪಲ್ಲಿದ್ದಾರೆ. ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು. ಯಾಕಂದರೆ ಅವ್ರದ್ದು ಕೂಡ ಅರ್ಹತೆ ಅಷ್ಟೇ ಇದೆ, ಇಲ್ಲ ಅಂತೇಳಿ ಅಲ್ಲ. ಶಿವಕುಮಾರ್ ಅವರ ನಾಯಕತ್ವದಿಂದಾಗಿಯೇ ಅದು ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಕಾಂಗ್ರೆಸ್ ಕಳೆದ ಬಾರಿ ಅಷ್ಟು ದೊಡ್ಡ ಬಹುಮತದ ಅಧಿಕಾರವನ್ನು ಪಡ್ಕೊಳ್ಳೋದ್ರಲ್ಲಿ ಶಿವಕುಮಾರ್ ಅವರು ಆ ಒಂದು ನಾಯಕತ್ವವನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ಆ್ಯಸ್ ಎ ಪ್ರೆಸಿಡೆಂಟ್ ಆಗಿ, KPCC ಅಧ್ಯಕ್ಷರಾಗಿ ಆ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಒಡಕು, ಒಬ್ಬರು ಇನ್ನೊಬ್ಬರನ್ನು ಸೋಲಿಸುವಂತಹ ಪ್ರಕ್ರಿಯೆ ಇವುಗಳು ಯಾವುದಕ್ಕೂ ಕೂಡ ಅವಕಾಶ ಕೊಡಲ ರೀತಿಯಲ್ಲಿ ಪಕ್ಷವನ್ನು ಸಂಘಟಿಸಿದರು. ಹೀಗಾಗಿ ಸಂಪುಟ ಪುನರ್ರಚನೆಗೆ ಬ್ರೇಕ್ ಹಾಕಬೇಕು ಅಂತೇಳಿ ಶಿವಕುಮಾರ್ ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಯಾಕಂದರೆ ಒಮ್ಮೆ ಸಂಪುಟ ಪುನರ್ರಚನೆ ಆಯಿತು ಅಂತ ಹೇಳುವಂಥದ್ದೇ ಪಕ್ಕ ಅಂತೇಳಿ ಆದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋಂಥದ್ದು ಸ್ಪಷ್ಟ ಸಂದೇಶ. ಅದು ಗೋಡೆ ಮೇಲಿನ ಬರಹದಷ್ಟೇ ಸ್ಪಷ್ಟ ಆಗಿರುತ್ತೆ. ಪುನರ್ರಚನೆ ಆಯಿತು ಅಂತೇಳಿ ಆದರೆ ಇಲ್ಲ, ಹೊಸ ಸರ್ಕಾರ, ಹೊಸ ಸಂಪುಟ, ಹೊಸ ಮುಖ್ಯಮಂತ್ರಿ, ಹೊಸ ಸಂಪುಟ, ಇದು ಜೊತೆಗೆ ಆಗುತ್ತೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದರೆ ಸಹಜವಾಗಿ ಹೊಸ ಕ್ಯಾಬಿನೆಟ್ ಆಗುತ್ತೆ. ಹಾಗಾಗಿ ಸಂಪುಟ ಪುನರ್ರಚನೆ ಆಗಬಾರ್ದು ಅನ್ನೋಂಥದ್ದು ಶಿವಕುಮಾರ್ ಅವರ ಪ್ರಯತ್ನ ಇದ್ದೇ ಇರುತ್ತೆ. ನಾಯಕತ್ವ ವಿಚಾರ ಫೈನಲ್ ಬಳಿಕವಷ್ಟೇ ಪುನರ್ರಚನೆಗೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅವರು. ನಾಯಕತ್ವ ವಿಚಾರ ಫೈನಲ್ ಆಗಬೇಕು, ಆ ನಂತರ ಪುನರ್ರಚನೆ ಅನ್ನುವಂಥದ್ದು ಹೊಸ ಸರ್ಕಾರದ ಸ್ವರೂಪದಲ್ಲಿ, ಅಂದರೆ ಹೊಸ ಮುಖ್ಯಮಂತ್ರಿಯ ರೀತಿಯಲ್ಲಿಯೇ ಅದು ರಚನೆ ಆಗಬೇಕು. ನವೆಂಬರ್ನಲ್ಲಿ ದೆಹಲಿಗೆ ಪ್ರತ್ಯೇಕವಾಗಿ CM ಮತ್ತು DCM ಇಬ್ಬರು ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ನವೆಂಬರ್ ತಿಂಗಳಿನಲ್ಲಿ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ, ಪ್ರತ್ಯೇಕವಾಗಿ ಹೋಗ್ತಾ ಇದ್ದಾರೆ. ನವೆಂಬರ್ 11ಕ್ಕೆ ಶಿವಕುಮಾರ್ ಅವರು ಮತ್ತು 14ಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ಹೊರಟಿದ್ದಾರೆ. ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬಹುದು. ಈ ಸಂದರ್ಭದಲ್ಲಿ ಸಹಜವಾಗಿಯೇ ಬಿಹಾರ ಚುನಾವಣೆ ಮುಗಿದ ಕೂಡಲೇ ರಾಜ್ಯ ಕ್ರಾಂತಿಗೆ ಒಂದು ಮುಕ್ತಿ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಬಿಹಾರದ ಫಲಿತಾಂಶ ರಾಜ್ಯದ ಮೇಲೆ ಪರಿಣಾಮಗಳನ್ನು ಬೀರಬಹುದು. ಮತ್ತು ರಾಜಕೀಯವಾಗಿ ಯಾವುದೇ ಫಲಿತಾಂಶವನ್ನು ವ್ಯಾಖ್ಯಾನಿಸೋದಕ್ಕೆ 10 ಆಯಾಮಗಳಿರ್ತವೆ. ಆ 10 ಆಯಾಮಗಳಲ್ಲಿ ಅವರವರಿಗೆ ಅವರವರ ಅನುಕೂಲದ ಆಯಾಮವನ್ನು ಬಳಕೆ ಮಾಡ್ಕೊಳ್ತಾರೆ. ಇದೇ ಅಂತಿಮ ಅಂತೇಳಿ ಇರೋದಿಲ್ಲ. ಈಗ ಇರುವಂಥದ್ದು ಬಿಹಾರ ಚುನಾವಣೆ ಮುಗಿದ ನಂತರ ಎಲ್ಲವೂ ಕೂಡ ಇತ್ಯರ್ಥ ಆಗಬಹುದು ಅನ್ನೋದು ಗೊತ್ತಾಗುತ್ತೆ. ಆದರೆ ಶಿವಕುಮಾರ್ ಅವರ ಪರವಾಗಿ ಅವರ ಬೆಂಬಲದ ಶಾಸಕರುಗಳು ಕೂಡ ಸಿದ್ದರಾಮಯ್ಯನವರ ಸ್ಪರ್ಧೆ ವಿಚಾರಕ್ಕೆ ಬಂದಾಗ ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ಮಾಡಲಿ, ಯಾಕೆ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಸ್ಪರ್ಧೆ ಯಾಕೆ ಯಾರನ್ನ ಪ್ರಜಾಪ್ರಭುತ್ವದಲ್ಲಿ ಬೇಡ ಅನ್ನೋಕ್ಕಾಗ್ತದೆ. ಇನ್ನೂ ಸಮರ್ಥವಾಗಿದ್ದಾರೆ ಅವರು. ಅವ್ರ ಬುದ್ಧಿಶಕ್ತಿ, ಅವ್ರ ಜ್ಞಾನಶಕ್ತಿ ತುಂಬ ಚೆನ್ನಾಗಿದೆ. ನಮಗೂ ಅಷ್ಟಿಲ್ಲ, ಬೇರೆಯವ್ರಿಗೂ ಅಷ್ಟಿಲ್ಲ, ಚೆನ್ನಾಗಿದೆ. ಅದರಲ್ಲಿ ಏನು ತಪ್ಪೇನಿದೆ ಅದರಲ್ಲಿ? ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಮಲ್ಲಿಕಾರ್ಜುನ್ ಸಾಹೇಬರಿದ್ದಾರೆ, ಖರ್ಗೆ ಸಾಹೇಬರಿದ್ದಾರೆ, ಸೋನಿಯಾ ಗಾಂಧೀಜಿ ಇದ್ದಾರೆ, ಪ್ರಿಯಾಂಕ್ ಅವರಿದ್ದಾರೆ, ರಾಹುಲ್ ಸಾಹೇಬರಿದ್ದಾರೆ. ಅವರು ಅದನ್ನು ತೀರ್ಮಾನ ತಗೊಳ್ತಾರೆ. ಮಾಡಲೂಬಹುದು, ಬಿಡಲೂಬಹುದು. ಸಿದ್ದರಾಮಯ್ಯನವರು ಹೈಕಮಾಂಡ್ ಒಪ್ಪಿದ್ರೆ ಮತ್ತೆ ನಾನು ಮುಖ್ಯಮಂತ್ರಿ 5 ವರ್ಷ ಕಂಪ್ಲೀಟ್ ಮಾಡ್ತೇನೆ ಅಂತ ಮಾತನ್ನು ಹೇಳ್ತಾರೆ. ಸಂತೋಷ. ಯಾರಾದರೂ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾಕು, ನಮ್ಗೆ ಯಾರಾದ್ರೂ ನಮಗೆ ಸಂತೋಷ. ಅದರಲ್ಲೇನಿದೆ? ಅಂದರೆ ಈ ಅವಧಿ ಸಂಪೂರ್ಣ ಮಾಡ್ತೀನಿ ಹೈಕಮಾಂಡ್ ಒಪ್ಪಿದ್ರೆ ಏನು ಅಂತ ಹೇಳಿದ್ನಲ್ಲ, ಇದೆಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರ, ನನಗೆ ಮತ್ತೊಬ್ಬರಿಗೆ ಬಿಟ್ಟಂಥ ವಿಚಾರ ಅಲ್ಲ. ಇದು ಹೈಕಮಾಂಡ ಸೂಕ್ತ ಸಮಯದಲ್ಲಿ ಸೂಕ್ತವಾಗಿ ಅವರು ಚರ್ಚೆ ಮಾಡಿ ಏನು ನಿರ್ಧಾರ ತಗೋಬೇಕು ಅವ್ರು ತಗೊಳ್ತಾರೆ. ಅದನ್ನು ಅವ್ರಿಗೆ ಬಿಟ್ಟಿದ್ದು. ಇದರ ನಡುವೆ ದಲಿತಾಸ್ತ್ರ ಪ್ರಯೋಗ ನಡೆಯುತ್ತೆ. ಈ ದಲಿತಾಸ್ತ್ರ ಅನ್ನುವಂಥದ್ದು ರಾಜಕೀಯದ ಅನುಕೂಲಕ್ಕೆ ಬೇಕಾಗಿ ದಲಿತರ ಬಳಕೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿರುವಂಥ ಅನುಮಾನ ದಟ್ಟವಾಗಿ ಇದ್ದೇ ಇರುವಂಥದ್ದು. ಯಾಕೆಂದರೆ ಸಮಾವೇಶಗಳ ಮೂಲಕ ಬಲಪ್ರದರ್ಶನಕ್ಕೆ ಈಗ ಸಿದ್ಧತೆಯನ್ನು ಕೂಡ ದಲಿತ ನಾಯಕರುಗಳು ಕೂಡ ಮಾಡ್ತಿದ್ದಾರೆ. ಅಹಿಂದ ಸಮಾವೇಶಕ್ಕೆ 2 ಕಡೆ ಈಗಾಗಲೇ ರೂಪುರೇಷೆಯನ್ನು ನಾಯಕರುಗಳು ಮಾಡಿಕೊಂಡಿದ್ರು. ಇದರ ನಂತರ CM ಮನೆಯಲ್ಲಿ ಸಚಿವ ಜಮೀರ್ ಹರಿಪ್ರಸಾದ್ ಭೇಟಿಯಾಗಿ ಚರ್ಚೆ ಕೂಡ
ನಡೆಸಿದ್ದಾರೆ. ಅಹಿಂದ ಸಮಾವೇಶವನ್ನು ಮಾಡಬೇಕು ಅನ್ನೋದು ಒಂದು. ಸಚಿವ ಮಹದೇವಪ್ಪ ನಿವಾಸದಲ್ಲೂ ಕೂಡ ಪ್ರತ್ಯೇಕ ಸಭೆ ನಡೆದಿದೆ. ಪರಮೇಶ್ವರ್ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಿಎಂ ಬದಲಾವಣೆ, ದಲಿತ ಸಿಎಂ ಸಂಪುಟದ ಬಗ್ಗೆಯೂ ಕೂಡ ಇದರಲ್ಲಿ ಚರ್ಚೆಗಳು ನಡೆದಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಅಹಿಂದ ಸಮಾವೇಶದ ಸಿದ್ಧತೆಗಳ ಬಗ್ಗೆಯೂ ಕೂಡ ಪರಾಮರ್ಶೆಯನ್ನು ಮಾಡಲಾಗ್ತಾ ಇದೆ. ಯಾವ ಸ್ವರೂಪದಲ್ಲಿ ಮಾಡಬೇಕು ಅಹಿಂದ ಸಮಾವೇಶವನ್ನು ಅಂಥೇಳಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನನ್ನು ಮಾಡಿಕೊಳ್ಳುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಸಮಾವೇಶ ನಡೆಸುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ.